ದೆಹಲಿಯ ಏಮ್ಸ್ ಆಸ್ಪತ್ರೆಯು ಮಧುಮೇಹ ರೋಗಿಗಳಿಗೆ ಒಂದು ಮಹತ್ವದ ಹೊಸ ಆಹಾರವನ್ನ ಪರಿಚಯಿಸಲಾಗಿದೆ. ಏಮ್ಸ್ ಶಸ್ತ್ರಚಿಕಿತ್ಸಾ ವಿಭಾಗದ ಹೆಚ್ಚುವರಿ ಪ್ರಾಧ್ಯಾಪಕ ಡಾಕ್ಟರ್ ಮಂಜುನಾಥ್ ಅವರ ಪ್ರಕಾರ ಕೇವಲ 2 ಗಂಟೆಗಳ ಕಾಲ ನಡೆಯುವ ಒಂದು ವಿಶೇಷ ಶಸ್ತ್ರಚಿಕಿತ್ಸೆಯ ಮೂಲಕ ಮಧುಮೇಹವನ್ನ ಗುಣಪಡಿಸಬಹುದು. ಈ ಭಾರತದಲ್ಲಿ ವೇಗವಾಗಿ ಹೆಚ್ಚುತ್ತಿರುವ ಮಧುಮೇಹದ ಸಮಸ್ಯೆಗೆ ದೊಡ್ಡ ಪರಿಹಾರವನ್ನ ನೀಡುವ ಭರವಸೆ ನೀಡಿದ್ದಾರೆ. ಪ್ರಸ್ತುತ ದೇಶದಲ್ಲಿ ಸುಮಾರು 100 ಮಿಲಿಯನ್ ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ. ಕಳಪೆ ಆಹಾರ, ದೈಹಿಕ ಚಟುವಟಿಕೆಯ ಕೊರತೆ ಮತ್ತು ಒತ್ತಡವು ಈ ಆರೋಗ್ಯಕ್ಕೆ ಪ್ರಮುಖ ಕಾರಣವಾಗಿದೆ. जैसे अगर HbA1c 6.5 है तो 14 से 15 साल लगते हैं ऑर्गन डैमेज होने के लिए. अगर वही पेशेंट का HbA1c 12-13 है तो उनका ऑर्गन डैमेज 6 साल में होगा. ಮೇಲಿನ ಪ್ರಯೋಗ ಯಶಸ್ವಿ. ಡಾಕ್ಟರ್ ಮಂಜುನಾಥ್ ಅವರು ಕಳೆದ ವರ್ಷ ಈ ಹೊಸ ಶಸ್ತ್ರಚಿಕಿತ್ಸೆಯನ್ನು 35 ಮಧುಮೇಹ ರೋಗಿಗಳಿಗೆ ಯಶಸ್ವಿಯಾಗಿ ಅನಾರೋಗ್ಯ ಎಂದು ಹೇಳಿದ್ದಾರೆ. ಈ ಎಲ್ಲಾ ಮಧುಮೇಹದಿಂದ ಸಂಪೂರ್ಣವಾಗಿ ಗುಣಮುಖರಾಗದವರು ಒಬ್ಬ ಸಂಸತ್ ಸದಸ್ಯರು ಸೇರಿದ್ದಾರೆ. ಈ ಚಿಕಿತ್ಸೆ ಅತಿ ದೊಡ್ಡ ವೈಶಿಷ್ಟ್ಯ ಇದರ ತ್ವರಿತ ಪರಿಹಾರ. ಸಂಪೂರ್ಣ ಶಸ್ತ್ರಚಿಕಿತ್ಸೆ ಕೇವಲ 2 ಗಂಟೆಗಳಲ್ಲಿ ಪೂರ್ಣ ಮತ್ತು ರೋಗಿಗಳಿಗೆ ಕೇವಲ 24 ಗಂಟೆಗಳ ಒಳಗೆ ಆಸ್ಪತ್ರೆಯಿಂದ ಮನೆಗೆ ಮರಳಲು ಸಾಧ್ಯ. ಈ ತ್ವರಿತ ಗತಿಯು ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ಶಸ್ತ್ರಚಿಕಿತ್ಸೆಗೆ ಯಾರು ಅರ್ಹರು? ಏಮ್ಸ್ ವೈದ್ಯರು ಈ ಚಿಕಿತ್ಸೆಯು ಎಲ್ಲಾ ಮಧುಮೇಹ ರೋಗಿಗಳಿಗೆ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಆಧುನಿಕ ಬೊಜ್ಜು ಚಿಕಿತ್ಸೆಗಾಗಿ ವಿನ್ಯಾಸಗೊಳಿಸಲಾಗಿದ್ರೂ ಇದನ್ನು ಕೆಲವು ನಿರ್ದಿಷ್ಟ ವರ್ಗದ ಮಧುಮೇಹ ರೋಗಿಗಳಿಗೆ ಮಾತ್ರ ನೀಡಲಾಗುತ್ತೆ. ಈ ಶಸ್ತ್ರಚಿಕಿತ್ಸೆಗೆ ಅರ್ಹರಾಗಲು ರೋಗವು ಬಹಳ ಹಿಂದಿನಿಂದಲೂ ಇರಬೇಕು. HbA1c ಮಟ್ಟ ನಿರಂತರವಾಗಿ 7.5ಕ್ಕಿಂತ ಹೆಚ್ಚಿರಬೇಕು ಮತ್ತು 3 ತೆಗೆದುಕೊಂಡ ನಂತರ ಸಕ್ಕರೆ ನಿಯಂತ್ರಣ ಸಾಧಿಸಲಾಗಿರಬೇಕು. ಆದರೆ 15 ವರ್ಷಕ್ಕಿಂತ ಹೆಚ್ಚು ಕಾಲ ಮಧುಮೇಹದಿಂದ ಬಳಲುತ್ತಿರುವವರು ಮತ್ತು 100 ಯೂನಿಟ್ಗಳವರೆಗೆ ಇನ್ಸುಲಿನ್ ರೋಗಿಗಳಲ್ಲಿ ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಬಾರದು. हमने डायबिटीज जो BMI नियर टू 30 एंड 32 में एंड लेस देन 30 मोर देन 27.5 BMI में हमने 35 पेशेंट्स में सर्जरी किया है. सारे पेशेंट्स डायबिटीज मेडिसिन फ्री है. दे आर नॉट टेकिंग एनी मेडिसिन एंड दे आर हैविंग सस्टेन्ड नॉर्मोग्लाइसेमिया. ಇನ್ನು ಶಸ್ತ್ರಚಿಕಿತ್ಸೆಯ ವಿಧಾನ ಹೇಗಿರುತ್ತೆ ಗೊತ್ತಾ? ಈ ಚಿಕಿತ್ಸೆಯ ಶಸ್ತ್ರಚಿಕಿತ್ಸೆ ಮೆಟಬಾಲಿಕ್ ಸರ್ಜರಿ ಎಂದು ಕರೆಯಲಾಗುತ್ತೆ. ವೈದ್ಯರ ಪ್ರಕಾರ ಈ ಶಸ್ತ್ರಚಿಕಿತ್ಸೆಯು ಮೇದೋಜೀರಕ ಗ್ರಂಥಿಯ ಮೇಲೆ ನಡೆಯುವುದಿಲ್ಲ. ಬದಲಾಗಿ ಹೊಟ್ಟೆ ಮತ್ತು ಸಣ್ಣ ಹೊಟ್ಟೆಯ ಮೇಲೆ ಮಾಡಿದ ಹೊಟ್ಟೆಯ ಆಕಾರವನ್ನ ಕಡಿಮೆ ಮಾಡಿ ಇದು ಕೆಲವು ರೀತಿಯ ಉತ್ಪಾದನೆ ಅನ್ನನಾಳಕ್ಕೆ ಪ್ರವೇಶಿಸುವುದನ್ನ ತಡೆಯುತ್ತೆ. ನಂತರ ಮಾರ್ಪಡಿಸಿದ ಹೊಟ್ಟೆಯನ್ನ ಸಣ್ಣ ಕರುಳಿಗೆ ಸಂಪರ್ಕಿಸದಿದ್ದರೆ ಆಹಾರವು ಹೊಟ್ಟೆಗೆ ಪ್ರವೇಶಿಸಿದ ನಂತರ ಡಿವೋಡೆನಮ್ ಮೂಲಕ ಹಾದು ಹೋಗುತ್ತದೆ, ನೇರವಾಗಿ ಮುಂಭಾಗದ ಕರುಳನ್ನ ತಲುಪುತ್ತದೆ.